ಧರ್ಮಸ್ಥಳದಲ್ಲಿ ಅಸ್ಥಿ ಉತ್ಖನನ ಪ್ರಕ್ರಿಯೆ ಮುಂದುವರಿತಾ ಇದೆ. ಕೆಲ ಹೊತ್ತಿನಲ್ಲಿ ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ನೀಡಲಿದ್ದಾರೆ. ಧರ್ಮಸ್ಥಳದಲ್ಲಿ ಅಸ್ಥಿ ಉತ್ಖನನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲ ಹೊತ್ತಿನಲ್ಲಿ ಸದನದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನ ನೀಡಲಿದ್ದಾರೆ. ಎಸ್ಐಟಿ ಮುಖ್ಯಸ್ಥರ ಜೊತೆಗೆ ಚರ್ಚೆ ಮಾಡಿದ್ದಾರೆ ಪರಮೇಶ್ವರ್. ವಿಧಾನಸೌಧದಲ್ಲಿ ಪರಂ ಹಾಗೆ ಮೊಹಾಂತಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಪರಂ ಸಿಎಂ ಅನ್ನ ಭೇಟಿ ಮಾಡಿದ್ದಾರೆ. ಉತ್ತರ ನೀಡುವ ಮುನ್ನ ಸಿಎಂ ಜೊತೆ ಪರಂ ಚರ್ಚೆ ಮಾಡಿದ್ದಾರೆ. ರಾಜ್ಯಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯ ಬಗ್ಗೆ ಇಂದು ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರವನ್ನ ನೀಡಲಿದ್ದಾರೆ. ಆ ಭರವಸೆ ಕೂಡ ಇದೆ. ಇನ್ನು ಸದನದಲ್ಲಿ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ನಡೆಸಿರುವ ಹೆಸರನ್ನ ಬಹಿರಂಗಪಡಿಸಬೇಕು, ಮುಸುಕುದಾರಿ ವ್ಯಕ್ತಿಯನ್ನ ಬಂಧಿಸಿ ಎಸ್ಐಟಿ ತನಿಖೆಯ ಮಧ್ಯಂತರ ವರದಿಯನ್ನ ಮಂಡಿಸಬೇಕು ಅಂತ ಈಗಾಗಲೇ ವಿಪಕ್ಷ ನಾಯಕರು ಕೂಡ ಒಂದು ಕಡೆ ಪಟ್ಟಿಡಿದಿದ್ದಾರೆ. ಹೀಗಾಗಿ ಗೃಹ ಸಚಿವರು ಎಸ್ಐಟಿ ತನಿಖೆಯ ಬಗ್ಗೆ ಏನು ಹೇಳ್ತಾರೆ, ಈ ಪ್ರಕರಣದ ಕುರಿತು ಸರ್ಕಾರದ ನಿಲುವೇನಿದೆ, ಇದೆಲ್ಲದರ ಕುರಿತಾಗಿ ಕುತೂಹಲ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ತೆರೆ ಎಳೆಯೋದಕ್ಕೆ ಇವತ್ತಿನ ಸದನದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಮೌನ ಮುರಿತಾರಾ ಅದನ್ನು ನೋಡಬೇಕು. ಅದರ ಮಧ್ಯದಲ್ಲಿ ಅನಾಮಿಕ ವ್ಯಕ್ತಿ ನೀಡಿದ ದೂರಿನ ಮೇಲೆ ಎಸ್ಐಟಿ ರಚನೆ ಮಾಡಿರೋದು. ಧರ್ಮಸ್ಥಳದಲ್ಲಿ ಹೂತಿಟ್ಟಿರುವ ಶವಗಳಿಗಾಗಿ 15ಕ್ಕೂ ಹೆಚ್ಚು ದಿನಗಳಿಂದ ಗುಂಡಿಯಾಗಿದ್ರೂ ಕೂಡ 6ನೇ ಪಾಯಿಂಟನ್ನು ಬಿಟ್ಟರೆ ಎಲ್ಲೂ ಕೂಡ ಯಾವುದೇ ಅಸ್ಥಿ ಸಿಗದೇ ಇರೋದು. ಒಂದು ಕಡೆ ಬಿಜೆಪಿ ನಾಯಕರು ಸದನದಲ್ಲಿ ತೀವ್ರ ಗದ್ದಲವನ್ನು ಕೂಡ ಸೃಷ್ಟಿ ಮಾಡಬಹುದು. ಜೊತೆಗೆ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ನಡೆದಿರೋದಾಗಿ ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಇವೆಲ್ಲವೂ ಸದನದಲ್ಲಿ ಇವತ್ತಿನ ದಿನ ತೀವ್ರ ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ ಕೂಡ ಇದೆ. ಯಾವ ರೀತಿ ಉತ್ತರ ಕೊಡ್ತಾರೆ ಅದು ಕೂಡ ಕ್ಯೂರಿಯಾಸಿಟಿಯನ್ನ ಹೆಚ್ಚು ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಷಡ್ಯಂತ್ರ ನಡೆದಿದೆ ಅಂತ ಹೇಳ್ಕೊಂಡಿದ್ರು. ಹಾಗಾಗಿ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರಾ ಅಥವಾ ಆ ಉತ್ಖನನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಲಾಸ್ ಆಗ್ತಾ ಇದೆ ಅಥವಾ ಮುಸುಕುದಾರಿಯ ಹೇಳಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ಈಗಾಗಲೇ ಉತ್ಖನನ ನಡೆಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ವಿಚಾರದ ಕುರಿತಾಗಿ ಈಗಾಗಲೇ ವಿಪಕ್ಷ ನಾಯಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ಹಾಗಾಗಿ ಯಾವ ರೀತಿ ಉತ್ತರ ಬರಬಹುದು, ಸದನದಲ್ಲಿ ಈಗಾಗಲೇ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಕೆಲವೊಂದಷ್ಟು ರೂಪುರೇಷೆಯನ್ನು ಕೂಡ ಪಡ್ಕೊಳ್ತಾ ಇದೆ ಅಧಿವೇಶನ. ಹಾಗಾಗಿ ಇವತ್ತು ನಡೆಯುವಂತಹ ಅಧಿವೇಶನದಲ್ಲಿ ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಸ್ಐಟಿ ತನಿಖೆಯ ಕುರಿತಾಗಿ ಸೋಮವಾರ ಉತ್ತರ ಕೊಡ್ತೀನಿ ಅಂತ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಪರಮೇಶ್ವರ್ ಮೂವರು ನಾಯಕರು ಚರ್ಚೆ ನಡೆಸಿದ್ದಾರೆ. ಒಟ್ಟಿಗೆ ಸಮಾಲೋಚನೆಯನ್ನ ಮೂವರು ನಾಯಕರು ನಡೆಸಿದರು. ಧರ್ಮಸ್ಥಳ ಪ್ರಕರಣದ ಸಂಬಂಧ ಗಹನ ಚರ್ಚೆ ನಡೆದಿದೆ. ಉತ್ತರ ನೀಡುವುದಕ್ಕೂ ಮುನ್ನ ಮಾತುಕತೆ ಆಗಿದೆ. ಹಾಗಾದ್ರೆ ಇವತ್ತಿನ ಸದನದಲ್ಲಿ ಜಟಾಪಟಿಗೆ ಕಾರಣವಾಗುತ್ತಾ ಅಸ್ಥಿ ಪ್ರಕರಣ? ಈಗಾಗಲೇ ಚರ್ಚೆ ಮಾಡಲೇಬೇಕು, ಹೇಗಾದ್ರೂ ಮಾಡಿ ಮಾತಿನ ಮೂಲಕ ಕಟ್ಟಿ ಹಾಕಬೇಕು ಅಂತ ವಿಪಕ್ಷ ನಾಯಕರು ಸಜ್ಜಾಗಿದ್ದಾರೆ. ಧರ್ಮಸ್ಥಳಕ್ಕೆ ನಿನ್ನೆ ಭೇಟಿ ನೀಡಿ ಕ್ಷೇತ್ರಕ್ಕೆ ಬೆಂಬಲ ಕೂಡ ವ್ಯಕ್ತವಾಗಿದೆ. ಅಪಪ್ರಚಾರದ ವಿರುದ್ಧ ಕೇಸರಿ ಬ್ರಿಗೇಡ್ ಕೊತ್ತಾ ಕುದಿತಾ ಇದೆ. ಈಗಾಗಲೇ 400ಕ್ಕೂ ಹೆಚ್ಚು ಕಾರುಗಳ ಮೂಲಕ ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲವನ್ನು ಇಂಡೈರೆಕ್ಟ್ ಆಗಿ ಸೂಚಿಸಿದ್ದಾರೆ ಕೇಸರಿ ಪಡೆಯ ನಾಯಕರು. ಈಗಾಗಲೇ ಅಪಪ್ರಚಾರದ ವಿರುದ್ಧ ಸ್ಥಳದ ಕುರಿತಾಗಿ ಅಥವಾ ಧರ್ಮಸ್ಥಳದ ಕುರಿತಾಗಿ ಅಪಪ್ರಚಾರವನ್ನು ಖಂಡಿಸ್ತೀವಿ ಅಂತ ಈಗಾಗಲೇ ಕೇಸರಿ ಬ್ರಿಗೇಡ್ ಕೊತ ಅಂತ ಕುರಿತಾ ಇದೆ. ಹಾಗಾದ್ರೆ ಇವತ್ತೇನಾದರೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರವನ್ನು ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗತ್ತೆ. ವಿಪಕ್ಷ ನಾಯಕರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅಥವಾ ಉತ್ತರ ನೀಡುವುದಕ್ಕೂ ಮುನ್ನ ಯಾವ ರೀತಿ ಮಾತಿನ ಮೂಲಕ ಕಟ್ಟಿ ಹಾಕಬೇಕು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಹನವಾದ ಚರ್ಚೆ, ಹೈವೋಲ್ಟೇಜ್ ಮೀಟಿಂಗ್ ಅನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್ ಅವರು ಸುದೀರ್ಘವಾಗಿ ನಡೆಸಿದ್ದಾರೆ. ಯಾವ ರೀತಿ ಮಾತಿನ ಮೂಲಕ ಅವರು ಕಟ್ಟಿ ಹಾಕಿದ್ರೆ ನಾವು ಯಾವ ರೀತಿ ಸಮರ್ಥನೆಯನ್ನ ಮಾಡ್ಕೊಳ್ಬೇಕು ಅಥವಾ ನಾವು ಕೊಡುವಂತಹ ಉತ್ತರ ಹೇಗಿರಬೇಕು. ಈಗಾಗಲೇ ಎಸ್ಐಟಿ ತನಿಖೆ ಚುರುಕಾಗ್ತಾ ಇದೆ. ಆದರೆ 6ನೇ ಪಾಯಿಂಟ್ ಅನ್ನ ಹೊರತುಪಡಿಸಿದ್ರೆ ಇಲ್ಲಿವರೆಗೂ ಯಾವುದೇ ಅಸ್ಥಿ ಪಂಜರ ಸಿಗದೇ ಇರೋದು ಎಲ್ಲೋ ಒಂದ್ ಕಡೆ ಕೆಂಗಣಿಗೆ ಕಾರಣವಾಗ್ತಾ ಇರೋದು. ಮುಖ್ಯವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಧರ್ಮಸ್ಥಳ ಪ್ರಕರಣ ಅಂತ ಹೇಳಿದ್ರೆ ಚರ್ಚೆಗೆ ಗ್ರಾಸವಾಗಿ ಹೋಗಿದೆ. ಒಂದು ಚಿಕ್ಕ ಪ್ರಕರಣವಾದರೂ ಕೂಡ ಧರ್ಮಸ್ಥಳ ವಿಚಾರ ಅಂತ ಹೇಳಿದ್ರೆ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಈಗಾಗಲೇ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಹಾಗಾಗಿ ಆ ಕ್ಷೇತ್ರದ ಹೆಸರು ಕೆಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಈಗಾಗಲೇ ಕೇಸರಿ ನಾಯಕರು ಕೂಡ ನಿನ್ನೆ ಅಪಪ್ರಚಾರದ ವಿರುದ್ಧ ಕಿಡಿಕಾರಿದ್ರು, ಗುಡುಗಿದ್ರು, ಕೊತ ಅಂತ ಕುದಿತಾ ಇದ್ದಾರೆ. ಇವತ್ತು ನಡೆಯುವಂತಹ ಸದನದಲ್ಲಿ
ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ, ಯಾಕಂತ ಹೇಳಿದ್ರೆ ಸೋಮವಾರ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತಿನ ದಿನ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ತೀವ್ರವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ರು. ಯಾವ ರೀತಿ ಉತ್ತರವನ್ನ ಕೊಡಬೇಕು, ವಿಪಕ್ಷ ನಾಯಕರು ಕೆಲವೊಂದಷ್ಟು ಪಟ್ಟಿಗಳನ್ನು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ ಸ್ಥಳವನ್ನ ಅಥವಾ ಧರ್ಮಸ್ಥಳದ ಕ್ಷೇತ್ರದ ಹೆಸರನ್ನ ಕೆಡಿಸೋದಕ್ಕೆ ಸಿದ್ಧತೆ ನಡೀತಾ ಇರುವಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ರೀತಿ ಮಾತಿನ ಚಾಟಿಯನ್ನ ಬೀಸೋದಕ್ಕೆ ಸಜ್ಜಾಗಿದ್ರೆ ಮತ್ತೊಂದು ಕಡೆ ಈ ಮೂವರು ನಾಯಕರು ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಇವತ್ತು ಸದನದಲ್ಲಿ ಗದ್ದಲ ಕೋಲಾಹಲವೇ ಸೃಷ್ಟಿಯಾಗತ್ತೆ.